ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ವಿಡಿಯೋದಲ್ಲಿ ಅಮ್ಮನ ಮನೇಲಿ ಹೇಗೆ ಪಕ್ಷ ಮಾಡಿದ್ರು ಅಂತ ನೋಡ್ಕೊಂಬರೋಣ. ಇಲ್ಲಿ ಅಮ್ಮ ಸ್ವಲ್ಪ ಹಣ್ಣೆಲ್ಲ ಕೆಳಗಡೆನೆ ಬಂದಿತ್ತು ಅಂತ ಇಲ್ಲಿ ಅಮ್ಮ ಹಣ್ಣೆಲ್ಲ ತಗೊಳ್ತಾ ಇದ್ರು. ಬೆಳಗ್ಗೆಯಿಂದನೇ ಫುಲ್ ಪ್ರಿಪ್ರೇಷನ್ ಎಲ್ಲ ನಡೆಸ್ತಿದ್ರು. ನಾನು ಹೋದ್ಮೇಲೆ ಎಲ್ಲ ಚಿಕನ್ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಈಗ ಕೆಳಗಡೆ ಬಂದಿದ್ದಾರೆ ಅಮ್ಮ ಹಣ್ಣು ತಗೊಳ್ಳೋಕ್ಕೆ. ಪಿತೃಗಳು ಏನು ಸತ್ತಿರ್ತಾರೆ ಅವ್ರಿಗೆ ಇವತ್ತಿನ ದಿನ ಮನೆಯಲ್ಲೇ ಪೂಜೆ ಮಾಡಿ ಅವ್ರಿಗೆ ಇಷ್ಟವಾದ ತಿಂಡಿ ಹಣ್ಣು ಎಲ್ಲ ಇಟ್ಟು ಎಡೆ ಇಡೋದು ಅಂತ ಪಿತೃಪಕ್ಷ ಮಾಡ್ತೀವಿ ವರ್ಷಕ್ಕೊಂದ್ಸಲ. ಅದು ಮಹಾಲಯ ಅಮಾವಾಸ್ಯೆಯಲ್ಲಿ ಮಾತ್ರ ನಾವು ಮಾಡೋದು. ಬೇರೆಯವರೆಲ್ಲ ಸಂಕ್ರಾಂತಿ ಮತ್ತು ಯುಗಾದಿಗೆಲ್ಲ ಮಾಡ್ತಾರೆ, ನಾವು ಮಾತ್ರ ಮಹಾಲಯ ಅಮಾವಾಸ್ಯೆಗೆ ಮಾಡ್ತೀವಿ ಯಾವಾಗಲೂ. ಪಾಪು ರಾತ್ರಿನೇ ಅಮ್ಮನ ಮನೆಗೆ ಬಂದಿದ್ಲು. ಅವಳು ಸ್ನಾನ ಮಾಡ್ಕೊಂಡು ಈಚೆ ಬರ್ತಾ ಇದ್ದಾಳೆ. ಇವಾಗ ತಾನೆ ಅಮ್ಮ ಮೈ ಒರೆಸು ಅಂತ ಹೇಳಿ ಫೋನ್ ಮಾಡಿ ಬೇರೆ ಹೇಳಿದ್ಲು, ಅಮ್ಮ ಹೊಸ ಬಟ್ಟೆ ತಗೊಂಬ ಫ್ರಾಕ್ ಅಂತ ಹೇಳಿ. ಅದನ್ನು ಕೂಡ ತಂದಿದ್ದೆ. ಸಾಯಂಕಾಲ ಆಗ್ತಾ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕೋಕ್ಕೆ ಆಗಲ್ಲ ಅಂತ ಹೇಳಿ ಬೆಳಿಗ್ಗೆನೇ ಅಮ್ಮ ಅವರೆಲ್ಲರೂ ರೆಡಿ ಮಾಡಿದರು. ಫೋಟೋಗೆ ಹೂವು ಎಲ್ಲ ಹಾಕಿ, ಆದರೆ ಬೊಟ್ಟೇನು ಇಡೋದಿಲ್ಲ ಇದಕ್ಕೆ. ಅಂದರೆ ಅರ್ಶಿನ ಕುಂಕುಮ ಯಾವುದೂ ಇಡೋದಿಲ್ಲ ದೇವ್ರ ಫೋಟೋಗೆಲ್ಲ. ಮತ್ತು ರಂಗೋಲೆ ಬಿಡಲ್ಲ ಬಾಗಿಲಲ್ಲಿ, ಕುಂಕುಮ ಅರ್ಶಿನೂ ಇಡೋದಿಲ್ಲ, ಬರೀ ಹೂವು ಅಷ್ಟೇ ಹಾಕ್ತಾರೆ. ಇದು ಚಿಕನ್ ಸಾಂಬಾರು ಅಲ್ಲೇ ರೆಡಿ ಆಗಿತ್ತು. ಚಿಕನ್ ಚಾಪ್ಸು, ಇದು ಕಬಾಬ್ ಸ್ವಲ್ಪ ಎಡೆಗೆ ಅಷ್ಟೇ ಮಾಡಿರೋದು, ಜನಕ್ಕಿಲ್ಲ. ಇದು ಮಟನ್ ಸಾರು ಎಡೆ ಅಳತೆಗೆ ಮಾತ್ರ. ಮತ್ತು ಮುದ್ದೆ, ಅನ್ನ, ಮೊಟ್ಟೆ ಮತ್ತು ಲಿವರ್ ಫ್ರೈ ಮಾಡಿದ್ವಿ. ಇಲ್ಲಿ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಅದು ಕಳಶ ಎಲ್ಲ ಇಟ್ಟು ಎಡೆ ಇಡಕ್ಕಂತ. ಕೆಲವರೆಲ್ಲ ಹೇಗೆ ಅಂದರೆ ಹಳೆ ಬಟ್ಟೆ ಅವ್ರದ್ದೇ ಸತ್ತೋಗಿರ್ತಾರಲ್ಲ ಅವ್ರದ್ದೇ ಬಟ್ಟೆ ಇಟ್ಕೊಂಡಿರ್ತಾರೆ, ಅದೇ ಬಟ್ಟೆನೇ ಇಡ್ತಾರೆ. ಆದರೆ ನಾವಾಗಲ್ಲ, ವರ್ಷನೂ ಹೊಸ ಬಟ್ಟೆ ತಂದೇ ಇಡ್ತೀವಿ. ಕಳಶ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಅಂತ ಡಿವೈಡ್ ಮಾಡಿ ಅದ್ರ ಮೇಲೆ ಕಳಶ ಎಲ್ಲ ಇಟ್ಟು ಅವ್ರಿಗೇನೇನು ಇಷ್ಟ ಇರೋದು ತಿಂಡಿ ತಿನಿಸು ಹಣ್ಣು ಹಂಪಲು ಎಲ್ಲ ಇಡ್ತೀವಿ. ಮತ್ತು ನಾನ್ ವೆಜ್ ಏನೇನು ಮಾಡಿರ್ತೀವಿ ಎಡೆಗಂತ ಅದೆಲ್ಲನೂ ಇಡ್ತೀವಿ. ಅದೆಲ್ಲ ಇಟ್ಟು ಮಾಮೂಲಿ ಹೇಗೆ ಪೂಜೆ ಮಾಡ್ತೀವಿ ಆ ಥರನೇ ಪೂಜೆ ಮಾಡಿ ಧೂಪ ಎಲ್ಲ ಹಾಕ್ತೀವಿ. ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಎಲ್ಲರೂ ಒಬ್ಬೊಬ್ಬರೇ ಬಂದು ಮನೆಯವರೆಲ್ಲ ಪೂಜೆ ಮಾಡಿ ಧೂಪ ಹಾಕ್ತಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ಗೊಂಬೆನೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸುಮ್ಮನೆ ಫೋನ್ ಹಿಡ್ಕೊಂಡು ಅವಳು ಆ ಥರನೇ ಮಾಡ್ತಾಯಿದ್ಲು. ತಟ್ಟೆಲಿರೋ ಊಟನ ಮೇಲ್ಗಡೆ ಇಟ್ಟರೆ ನಮ್ಮ ಪಿತೃಗಳು ಯಾವುದಾದ್ರೂ ರೂಪದಲ್ಲಿ ಬಂದು ತಿಂದು ಹೋಗ್ತಾರೆ ಅಂತ. ಇಲ್ಲ 5 ನಿಮಿಷ ಆದಮೇಲೆ ಅಮ್ಮ ರಿಟರ್ನ್ ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಹೋಗಿ ಪೂಜೆ ಮಾಡ್ತಾರೆ. ಮತ್ತು ರಿಟರ್ನ್ ಒಂದು ರೌಂಡ್ ಪೂಜೆ ಎಲ್ಲ ಆದಮೇಲೆ ಎಲ್ಲದಕ್ಕೂ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ. ನಮ್ಮ ನೆಂಟರು ಅಕ್ಕಪಕ್ಕದ ಮನೆಯವರು ಯಾರನ್ನ ಕರೆದಿರ್ತೀವಿ ಅವ್ರಿಗೆಲ್ಲ ಊಟ ಬಡಿಸೋದು. ಈ ಎಡೆಗಿಟ್ಟಿರೋ ಊಟ ಮಾತ್ರ ಮನೆಯವರೇ ಊಟ ಮಾಡ್ತಾರೆ, ಮನೆಯವ್ರು ಬಿಟ್ಟು ಬೇರೆಯವರು ಯಾರಿಗೂ ಕೊಡೋದಿಲ್ಲ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.